ಆಫೀಸ್ ಔಟಿಂಗ್ ಅಂತ ಏರಿಯಾ 83 ಹೋಗಿದ್ವಿ. ಅಲ್ಲಿಂದ ಬನ್ನೇರುಘಟ್ಟ ಝೂ ತುಂಬಾ ಹತ್ರ ಇತ್ತು. ಝೂ ಅಂತೂ ಓವರ್ ಕ್ರೌಡೆಡ್, ವೈ ನಾಟ್ ಸಫಾರಿ ಅನ್ಕೊಂಡು ಇಲ್ಲಿಗೆ ಹೋದ್ವಿ. ಟು ಬಿ ಹಾನೆಸ್ಟ್, ದಿಸ್ ಪ್ಲೇಸ್ ಡಿಡ್ ನಾಟ್ ಡಿಸಪಾಯಿಂಟ್ ಅಸ್ ಬಿಕಾಸ್ ಇಲ್ಲಿನ ವೆದರ್ ಆ ತರ ಇತ್ತು. ಮಳೆ ಬರ್ತಿತ್ತು ನಾವು ಹೋದಾಗ. ಜೀಪ್ ಒಳಗಡೆ ಹೋಗುವಾಗ ಯಾವುದೋ ದಟ್ಟ ಕಾಡ್ ಒಳಗಡೆ ಹೋಗ್ತಿದೀವಿ ಅನ್ನಿಸ್ತಿತ್ತು ಬಿಕಾಸ್ ಮಳೆ ಬರ್ತಿರೋದ್ರಿಂದ ವೆದರ್ ಹೋಲ್ ಎನ್ವಿರಾನ್ಮೆಂಟ್ ಅಷ್ಟು ಚೆನ್ನಾಗಿತ್ತು. ಒಂದ್ ಮಿಸ್ಟೇಕ್ ನಾವ್ ಏನ್ ಮಾಡಿದಂದ್ರೆ ಜೀಪ್ ಒಳಗಡೆ ಹತ್ತಿದ್ಮೇಲೆ ಹಿಂದೆ ಕೂತ್ಕೊಂಡಿದ್ದು. ನೀವು ಆ ಮಿಸ್ಟೇಕ್ ಮಾಡಬೇಡಿ ಬಿಕಾಸ್ ಸ್ಟಾರ್ಟಿಂಗ್ ಕ್ಲಿಪ್ಸ್ ಅಲ್ಲಿ ಏನ್ ತೋರಿಸಿದೀನೋ ವಿಡಿಯೋ ಅದೆಲ್ಲ ಹಿಂದೆಯಿಂದ ವ್ಯೂ ವಿಚ್ ಇಸ್ ನಾಟ್ ಅಟ್ ಆಲ್ ಗುಡ್ ಬಿಕಾಸ್ ಕಂಪ್ಲೀಟ್ ಆಗಿ ಕಬ್ಬಿಣದ ರಾಡ್ ಅಲ್ಲಿ ಕವರ್ ಮಾಡಿರ್ತಾರೆ ಜೀಪ್ ನ. ಸೊ ಯು ವಿಲ್ ನಾಟ್ ಬಿ ಏಬಲ್ ಟು ಸಿ ಎನಿ ಆನಿಮಲ್ಸ್ ಪ್ರಾಪರ್ಲಿ. ಬಟ್ ಮುಂದೆ ಕೂತ್ಕೊಂಡ್ರೆ ಮಾತ್ರ, ಅದರಲ್ಲೂ ಡ್ರೈವರು ಅವ್ರ ಹತ್ರ ಪಕ್ಕ ಕೂರಿಸ್ಕೊಂತಾರೆ. ವ್ಯೂ ಈಸ್ ಜಸ್ಟ್ ಅಮೇಝಿಂಗ್. ಈ ವಿಡಿಯೋಸ್ ಎಲ್ಲ ನೋಡ್ತಿರೋದು ಮುಂದೆ ಕೂತ್ಕೊಂಡಿರೋರು ತಗೊಂಡಿರೋ ವಿಡಿಯೋ. ಸೊ ಎಷ್ಟು ಚಂದ ಬಂದಿದೆ ನೋಡಿ. ಒಂದು ಯು ವಿಲ್ ಗೆಟ್ ಟು ಸಿ ಈಚ್ ಅಂಡ್ ಎವ್ರಿ ಅನಿಮಲ್ ಸೋ ಕ್ಲೋಸ್ ಅಂಡ್ ಕ್ಲಿಯರ್ ಆಗಿ ಕಾಣುತ್ತೆ. ನೀವು ವೀಕೆಂಡ್ ಅಲ್ಲಿ ಯಾವುದು ಸದ್ಯಕ್ಕೆ ಪ್ಲಾನ್ ಇಲ್ಲ, ಎಲ್ಲಾದ್ರೂ ಹೊರಗಡೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ವಿಸಿಟ್ ಬನ್ನೇರುಘಟ್ಟ ಝೂ ಆರ್ ಸಫಾರಿ. ಝೂ ಬಗ್ಗೆ ಗೊತ್ತಿಲ್ಲ, ಬಟ್ ಸಫಾರಿ ವಿಲ್ ನಾಟ್ ಡಿಸಪಾಯಿಂಟ್ ಯು ಗೈಸ್. ಸಫಾರಿಗೆ ಚಾರ್ಜಸ್ ಬಂದು ಪರ್ ಹೆಡ್ 450 rupees ಆಗಿರುತ್ತೆ, ಅಂಡ್ ವಿಚ್ ಇಸ್ ಡೆಫಿನೆಟ್ಲಿ ವರ್ತ್ ದ ಪ್ರೈಸ್. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.